ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ವಿಡಿಯೋನ ಭಾಳ ಇಷ್ಟಪಟ್ಟು ನೋಡಕತ್ತೀರಿ. ನನಗೂ ನೀವು ತೋರಾತಿದ್ದು ಇಂಟ್ರೆಸ್ಟು, ನೀವು ಮಾಡೋದಿದ್ದು ಸಪೋರ್ಟ್ ನೋಡಿದ್ರೆ ನನಗೂ ಭಾಳ ಖುಷಿ ಆಕೈತಿ. ನಿಮ್ಮ ಒಂದು ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಯಾರ್ಯಾರು ವೀಡಿಯೋಸ್ನ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ರೊಕ್ಕ ಕಟ್ಟಾಗಂಗಿಲ್ಲ. ವೀಡಿಯೋಸ್ ರೀಚ್ ಆಗತ್ತವು, ಹೊಂಟಾವು, ಆದರೆ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗೂ ನಮ್ಮಲ್ಲಿ ಹೀಗೆ ಇರಲಿ. ನಾನು ಡೈಲಿ ಆದಷ್ಟು 3 ವಿಡಿಯೋ ಹಾಕ್ತೀನಿ ಅಂತ ಅಂದ್ಕೊಂಡಿನಿ. ಸಂಸಾರದ ಬಂಡಿ 2 ವಿಡಿಯೋ ಎಪಿಸೋಡ್ ಹಾಕ್ತೀನಿ. ಆಮೇಲೆ ಚೌಕಾಸಿ ಸಂಸಾರ 1 ಎಪಿಸೋಡ್ ಹಾಕ್ತೀನಿ. 3 ಎಪಿಸೋಡ್ನ ಹಾಕಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅಕಸ್ಮಾತ್ ಯಾವತ್ತೂ ಒಂದಿನ ಆಗಲಿಲ್ಲಪ್ಪ ಅಂತಂದ್ರೆ 1 ವಿಡಿಯೋ ಅಥವಾ 2 ವಿಡಿಯೋ ಆದರೂ ನಿಮಗೆ ಹಾಕ್ತೀನಿ. ಇವತ್ತು ಸ್ವಲ್ಪ ನಾನು ಇನ್ನು ಅಂದ್ಕೊಂಡಿದ್ದೆ ಮಾರ್ನಿಂಗ್ ಬೇಗನೆ ಒಂದೊಂದು ವಿಡಿಯೋ ಹಾಕ್ಕೊಂಡು ಆಮೇಲೆ 3 ವಿಡಿಯೋ ಹಾಕಕ್ಕೆ ಬರ್ತೈತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಒಂಚೂರು ಕೆಲಸ ಇದ್ದಿದ್ದಕ್ಕೆ ವಿಡಿಯೋ ಸ್ವಲ್ಪ ಲೇಟ್ ಆಗತ್ತೈತಿ. ದಯವಿಟ್ಟು ಕ್ಷಮಿಸಿರಿ. ಆಮೇಲೆ ನೋಡಿ ಪ್ರೋತ್ಸಾಹಿಸಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ. ವಿಡಿಯೋ ನಿಮ್ಗೆ ಹೆಂಗೆ ಅನ್ಸತ್ತೆ ಅಂತೇಳಿ ನಮಗೂ ಗೊತ್ತಾಗ್ತೈತಿ. ಅಂದಂಗ ಅಂಕಲ್ ನಿಮ್ಗೆ ಅಣ್ಣಂಬರು ಅಕ್ಕಂಗಾರು ರಿಲೇಟಿವ್ಸ್ ಅಂತ ಅಲ್ರಿ ಏನಾರ ಪ್ರಕಾಶ್ನಾರ ಇಲ್ಲ ಅಂತಂತಾರೆ. ನೀವು ನೋಡಿದ್ರೆ ಆಧಾರ ಅಂತಂತೀರಿ. ಅಲ್ಲ, ಅವ್ರ ಮನೆ ವಿಚಾರನ ಆದಷ್ಟು ನೀವೇ ಹೇಳಕತ್ತೀರಪ್ಪ. ಅದೇನಂದ್ರೆ ನಾವು ಚಿಕ್ಕ ವಯಸ್ಸಿಂದ ಚಡ್ಡಿ ದೋಸ್ತುಕೊಳ್ರಿ ಬೆಳೆದು ಬಂದುಬಿಟ್ಟೇವೆ. ಹಿಂಗಾಗಿ ಎಲ್ಲ ಗೊತ್ತಾ. ಹಂಗೆ ಮಷ್ಕಿರಿ ಮಾಡ್ತಿದ್ದಾನೆ ಪ್ರಕಾಶ್. ಎಲ್ಲರೂ ಅದಾರ ರೀ. ಒಬ್ಬರ ಅಣ್ಣ ಅದಾನ, ಆದ್ರೆ ಅವ ಇಲ್ಲಿಲ್ಲ. ಅವು ಫಾರಿನ್ ಒಳಗೆ ಸೆಟ್ಲ್ ಆಗ್ಯಾನ. ಮತ್ತಾರಿಲ್ರಿ, ಇರಾವ ಇವ್ರು ಅಣ್ಣ ತಮ್ಮ ಇಬ್ಬರೇ ಇವ್ರು. ಓ ಹೌದನ ಅಂಕಲ್. ಹಂಗಿದ್ರೆ ಈಗ ಆಸ್ತಿ ಇರೋದೆಲ್ಲ ಡಿವೈಡ್ ಆಗೇ ಬಿಟ್ಟೈತಾ? ಏನು ಇದ್ರೊಳಗೆ ನೀವು ಅವ್ರಿಗೂ ಕೊಡ್ಬೇಕಾ? ಇಲ್ಲಪ್ಪ, ಇಲ್ಲ ಎಲ್ಲ ಡಿವೈಡ್ ಆಗಿನ ಪ್ರತಿಯೊಂದು ಇವ್ರದ್ದು ಐತೀಗ. ಅಲ್ಲ ಪ್ರಕಾಶ? ಹೌದಪ್ಪ. ಈಗ ಎಲ್ಲ ಡಿವೈಡ್ ಆಗಿದ್ದ ಆಸ್ತಿ ಅವಂಗರ್ಥ ನಂಗರ್ಥ ಆಗಿಬಿಟ್ಟೈತಿ. ಅದ್ರಾಗ ಅವ್ರು ಇಂಡಿಯಾದಾಗ ಬರುತ್ತಿಲ್ಲ. ಅವಂಗ ಮಕ್ಕಳು ಮರಿನೂ ಇಲ್ಲ. ಅವ ಅಲ್ಲೇ ಅದಾನ. ಹಿಂಗಾಗಿ ಅವ ಅರ್ಧ ತೊಗೊಂಡ್ಬಿಟ್ಟಾನ. ಆಮೇಲೆ ಅವ್ನು ಯಾರಿಗೆ ಕೊಡ್ತಾನೋ ಗೊತ್ತಿಲ್ಲ. ನಮ್ಗೆ ಅದ್ರ ಆಸೆನೂ ಇಲ್ಲ. ಯಾಕಂದ್ರೆ ನಮ್ಗೆ ಇರೋ ಒಬ್ಬ ಮಗ. ನಾವು ಯಾಕೆ ಹೆಚ್ಚಿನ ಆಸೆ ಪಡೋಣಪ್ಪ? ನಮಗೆ ದೇವ್ರ ಹಾಸ್ಕೊಂಡು ಹೊತ್ಕೊಂಡು ಉಂಡು ಉಳ್ಳಾಡೋ ಅಷ್ಟು ಕೊಟ್ಟಾನ. ನಾವು ಯಾಕೆ ಮತ್ತೊಬ್ರದ್ದು ಆಸೆ ಪಡ್ಬೇಕು? ನೀನು ಹೇಳಪ್ಪ. ಹಾಂ ಹೌದಂಕಲ್, ಅದು ಕರೆನ. ಆತಾತು. ಹುಡುಗ ಹುಡುಗಿ ಮಾತಾಡ್ಕೋತಿದ್ರೆ ಮಾತಾಡ್ಕೊಳ್ಳಿ. ಸಿಂಚನ ಹೋಗುವ. ಹುಡುಗನ ಕರೆಸ್ತೀನಿ. ಎಲ್ಲೋದವ ಕುಮಾರ? ಅವ ಜ್ಯೂಸ್ ತರಕಂತೇನೋ ಒಳಗೆ ಹೋದ್ ನೋಡ್ರಿ. ಓ ಕುಮಾರ ಹಾಂ ಅಂಕಲ್ ಹೇಳಿ. ಅಪ್ಪ, ಹುಡುಗಿನ ಜೊತೆ ಸ್ವಲ್ಪ ಮಾತಾಡ್ಬೇಕಂದ್ರೆ ಸಿಂಚನ ಹೋಗಿ ಅಲ್ಲಿ ಹೊರಗೆ ಕರ್ಕೊಂಡೋಗಿ ಗಾರ್ಡನಾಗ ಕರ್ಕೊಂಡೋಗಿ ಮಾತಾಡ್ಕೊರಿ. ನಿಮ್ಗೇನು ಬೇಕೋ ಅದನ್ನೆಲ್ಲ ಮಾತಾಡ್ಕೊರಿ. ಹೆಂಗ್ರಿ ಬಿಗ್ರೆ ನಡೀತದಲ್ರಿ? ಮತ್ತು ನಿಮ್ಗೆ ಮಾತಾಡ್ಸೋದದು? ಅಯ್ಯೋ, ಹಿಂಗೇನಂತೀರಿ ಏನಾರ? ಮಾತಾಡ್ರಿ. ಈಗಿನ ಕಾಲದ ಹುಡುಗರು ನಮ್ಮ ಕಾಲದಾಗೆಲ್ಲ ಎಲ್ಲ ನಡಿಬೇಕು. ಹಾಗೆಲ್ಲ ಮಾತಾಡ್ಲಿ. ಸಿಂಚನ ಹೋಗುವ. ಹ್ಞೂ ಮಮ್ಮಿ, ಹೋಗ್ತೆ. ಸಿಂಚನ ಅವ್ರೆ ಬನ್ನಿ. ಆಯ್ತು ರೀ ಬಿಗ್ರೆ. ಮನೆ ನೋಡ್ತಿದ್ರೆ ಹೋಗ್ರಿ, ನೋಡೋಗ್ರಿ. ಬರ್ರಿ ನಾನು ತೋರಿಸ್ತೀನಿ. ಶಾಂತಕರ, ಚಂದ್ರಕರ, ಗಿರಿಜಾಕರ ಬರ್ರಿ. ಹಾಂ ನಡ್ರಿ. ನಿಮ್ಮ ಮನೆ ನೋಡಿ ನನಗಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ. ಭಾಳ ಚಂದ ಐತಪ್ಪ, ಭಾಳ ದೊಡ್ಡದೈತಪ್ಪ ನಿಮ್ಮ ಮನೆ. ನಡ್ರಿ ನಾನು ತೋರಿಸ್ಕೊಂಬರ್ತೀನಿ ಅಂತ. ಅನ್ನಂಗೆ ಬೀಗತ್ಯಾರ ಬರ್ತಾರ ಏನೋ ನಮ್ಮ ಜೊತೆ. ಸುಮ್ಮ ನೀವು ಯಾಕೆ ಬರ್ತೀರಿ? ಗಿರ್ಜಿ ಅವರು ಬರಂಗಿಲ್ಲಪ್ಪ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಲ್ವಾ ಪರಿಮಳ ಅಕ್ಕರೇ? ಹಾಂ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಪೂಜಾ, ನಿಮ್ಮ ಹೊಲ ಎಷ್ಟು ಶಾಂತ ಐತಲ್ಲ. ಈ ಹಳ್ಳಿ ಕಡೆ ಜೀವನ ಎಷ್ಟು ಚಂದಲ್ಲ. ಜಂಜಾಟ ಇಲ್ಲ, ಆ ಕರ್ರೊಬ್ಬರ ಗಾಡಿ ಸೌಂಡ್ ಇಲ್ಲ. ಬೆಳಗ್ಗೆ ಎದ್ರೆ ಇಲ್ಲಪ್ಪ ಜಂಜಾಟ ಜೀವನ ಮಾಡ್ಬೇಕನ್ನೋದಿಲ್ಲ. ಆರಾಮ್ ಹೊಲಕ್ಕೆ ಹೋಗ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಗಿಡದ ನೆಳ್ಳಾಕೊಂತ. ತಮಗೆ ಎಷ್ಟಕ್ಕೆ ಅಷ್ಟು ದುಡಿತಾರೆ. ನಾವು ಎಷ್ಟು ದುಡಿತಾರಲ್ಲ ಅದ್ರೊಳಗೆ ಸಮೃದ್ಧಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಒಂಥರ ಹಳ್ಳಿ ಜೀವನ ಚಲೋ. ಅದು ಮಾತ್ರ 100ಕ್ಕೆ 100 ಖರೇನ ನೋಡ್ರಿ. ನನಗಂತೂ ಹಳ್ಳಿ ಜೀವನ ಭಾಳ ಚಲೋ. ನಾವು ಎಷ್ಟು ದುಡಿವಲ್ಲಕ್ಕ ನೆಮ್ಮದಿಯಿಂದ ಇರ್ತೀವಿ ನೋಡ್ರಿ. ನಾವು ಎಷ್ಟು ಮಾಡವಲ್ರಕ್ಕ, ಬಾಜು ಮನೆಗೆ ಕೊಡ್ತೀವಿ, ಅವ್ರು ನಮಗೆ ಕೊಡ್ತಾರೆ. ನಾವು ಎಲ್ಲರೂ ಹೋದರೆ ಎಲ್ಲರೂ ಕೂಡ ಹೋಗ್ತೀವಿ, ಎಲ್ಲರೂ ಕೂಡ ಬರ್ತೀವಿ. ಏನಾದರೂ ನಮ್ಮ ಕಷ್ಟನ ಮತ್ತೊಬ್ಬರ ಮುಂದೆ ಹೇಳ್ತೀವಿ, ಮತ್ತೊಬ್ಬರ ಕಷ್ಟ ನಮ್ಮ ಮುಂದೆ ಹೇಳ್ತೀವಿ. ಆದರೆ ಸಿಟಿ ಒಳಗೆ ಇದೇನೂ ಆಗಂಗೇ ಇಲ್ಲ. ಯಾರ ಮನೆಗೆ ಹೋಗೋಂಗೇ ಇಲ್ಲ. ತಮ್ಮ ಪಾಡಿಗೆ ಅವ್ರವ್ರ ಕದ ಹಾಕ್ಕೊಂಡು ಅವ್ರವ್ರ ಮನ್ಯಾಗ ಇರ್ತಾರೆ. ನಾನು ಸಿಟಿ ಜೀವನ ತಪ್ಪಂತ ಹೇಳ್ತಿಲ್ಲ ರೀ, ಆದರೆ ಅಲ್ಲಿ ಪರಿಸ್ಥಿತಿನ ಹಂಗೆ. ಈಗ ಒಂದೊಂದು ಕ್ಷಣ ಬಾಜು ಮನೆಯಾಗ ಸತ್ರು ಇನ್ನೊಬ್ರಿಗೆ ಗೊತ್ತೇ ಆಗಿರಂಗಿಲ್ಲ. ಹಂಗೆ ಸಿಟಿ ಜೀವನ. ಆದರೆ ಹಳ್ಳಿ ಒಳಗೆ
ಊರಾಗ ಒಬ್ರು ಸತ್ರು ಊರನವ್ರು ಪ್ರತಿಯೊಬ್ಬರು ಹೋಗಿ ನಿಲ್ತಾರ, ಮಾಡ್ತಾರ, ಅಳ್ತಾರ, ಖುಷಿ ಪಡೆಯಲು ಖುಷಿ ಪಡ್ತಾರ, ಅಳುವಲ್ಲಿ ಅಳ್ತಾರ, ಒಟ್ಟು ಎಲ್ಲರೂ ಸಮನಾಗಿ ತಗೋತಾರೆ. ಹಿಂಗಾಗಿ ಹಳ್ಳಿ ಜೀವನನ ಬೆಸ್ಟ್ ನೋಡ್ರಿ. ಹ್ಞೂ ಭಾಳ ದಿನ ಆಯ್ತಲ್ಲ ಪೂಜಾ, ನಾವು ಹಿಂಗೆ ಹೊಲಕ್ಕದು ಬಂದೆ. ನಿಮ್ಮ ಊರಿಗೆ ಬಂದಾಗ ಹೊಲಕ್ಕೆ ಬರಕ್ಕೆ ಸಿಗ್ತದೆ ನೋಡಿ. ಈ ಆಫೀಸು ಕಂಪ್ನಿ ಜಂಜಾಟ ಅದ ರೊಕ್ಕ ಟೆನ್ಷನ್ ಒಳಗೆ ಆಗೋಗ್ಬಿಡ್ತಿತ್ತು ಜೀವನ. ನಿನ್ನ ಮದುವೆ ಆಗಿದ್ದಕ್ಕೆ ಈ ಹೊಲಗಿಲ್ಲ ಆಟಾಡೋದೆಲ್ಲ ಸಿಕ್ತು. ಖುಷಿ ಆಕೈತೆ ನಮ್ಮ ಮನಸ್ಸು, ಶಾಂತ ಆಕೈತೆ ಹಿಂಗೆ ಬಂದುಬಿಟ್ರೆ ಒಂದಿನ. ಹ್ಞೂ ರೀ, ಹಂಗೆ ಮಾಡೋಣ. ಇನ್ಮೇಲೆ ಒಂದು ಕೆಲಸ ಮಾಡೋಣ, ವಾರ ಪೂರ್ತಿ ನೀವು ಆಫೀಸ್ ಕೆಲಸ ಮಾಡಿರಿ, ಶನಿವಾರ ಬಂತಂದ್ರೆ ನಮ್ಮ ಊರಿಗೆ ಬಂದ್ಬಿಡೋಣ. ಹಿಂಗೆ ಸಂಡೇ ಆರಾಮ್ ಹೊಲಗಿಲ್ಲ ಅಡ್ಡಾಡ್ಕೊಂಡು ಮತ್ತೆ ಮಂಡೇ ಇಲ್ಲಿಂದ ಆಫೀಸ್ಗೆ ಹೋಗ್ಬಿಡೋದು. ಹೆಂಗೆ ನನ್ನ ಐಡಿಯಾ? ಮಸ್ತ್ ಐತಿ. ವಾರ ವಾರ ನಿಮ್ಮ ಊರಿಗೆ ಬರೋಕೆ ಒಂದು ನಿವಾಸ ಸಿಕ್ಕಂಗಾತ್ ನೀ. ಸರಿ ನಡಿ ಮುಂದೆ ಹೋಗೋಣ. ಬರ್ರಿ, ನಮ್ಮ ಹೊಲದಾಗ ಅಲ್ಲಿ ಗಿಡಗಳ್ದಾವ ಎಷ್ಟು ಚಂದ ಅದ ಗೊತ್ತಾ. ಮಾವಿನ ಗಿಡ, ಹುಣಸಿ ಗಿಡ, ನಮ್ಮ ಅವ್ವ ಎಲ್ಲ ಹಚ್ಬಿಟ್ಟಾಳ. ಬರ್ರಿ ತೋರಿಸ್ತೀನಿ ಎಲ್ಲ ಗಿಡ. ಹೌದಾ, ನಡಿ ಹೋಗೋಣ. ರೀ ಹಗರ್ಷಿ ಬರ್ರಿ. ವಾ, ಏನಿದು ರೂಮ ಇದು ದೊಡ್ಡ ಗೋಡನಾಗೈತಪ್ಪ. ಛೇ 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 ಛೇ. ಈ ಗಿರ್ಜಿ ನಿಮ್ಮ ಮನೆ ಅಷ್ಟು ಈ ರೂಮ ಐತ್ ನೋಡ್ಲೆ. ಹೌದಕ್ಕ, ನಮ್ಮ ಮನೆ ಅಷ್ಟು ಈ ರೂಮ ಐತಿ, ನಿಮ್ಮ ಮನೆ ಅಷ್ಟು ಇವ್ರ ಮನೆ ಗಾರ್ಡನ್ ಐತಿ, ಹೌದಿಲ್ಲ? ಕಿದರ್ ಕೇರ್ ಹಾಕಿಸ್ಕೋದಂದ್ರೆ ಇದೆ ಅಂತ ಕಾಣಿಸುತ್ತೆ. ನಿಮ್ಮ ಅತ್ತಿದ ಶಶಿ ಭಾಳ. ಇದೆ ನೋಡ್ರಿ, ಇದು ಬೆಡ್ರೂಮ್, ಇದು ನಮ್ಮದು ಬೆಡ್ರೂಮ್. ಇದು ಇಂಥವು ಒಂದು 5-6 ಅದಾವ್ರಿ ನಮ್ಮ ಮನ್ಯಾಗ. ಇದಕ್ಕೆ ಚಲೋ ಅದಾವ ಬಿಡ್ರಿ. ಇನ್ನು ನಾವು ಸ್ವಲ್ಪ ಸಾಕು ಸಿಂಪಲ್ ಅಂತ ಮಾಡ್ಕೊಂಡಿವಿ. ಇಲ್ಲಿ ನೋಡ್ರಿ, ಇದು ಬೆಡ್ ಹೆಂಗೆ ಅಂತಂದ್ರೆ ಬಟನ್ ಒತ್ತಿದ್ರೆ ಬೆಡ್ ಸೋಫಾ ಆಗ್ಬಿಡ್ತೈತಿ, ಆಮೇಲೆ ಬಟನ್ ಒತ್ತಿಬಿಟ್ರೆ ಮಕ್ಕಳಾಗ ಬೆಡ್ ಆಗ್ಬಿಡ್ತೈತಿ. ಅಂಥ ಬೆಡ್ ನೋಡ್ರಿ. ಹೌದಾ? ವಾ, ನಾ ಇಂಥ ಬೆಡ್ ನೋಡಿ ಬಿಡ್ರಿ. ಬೆಡ್ ಅಷ್ಟೇ ಯಾಕ್ರಿ ಅಕ್ಕಾರ, ಅಲ್ಲಿ ಮ್ಯಾಲೆ ನೋಡ್ರಿ ಪ್ಯಾನ್, ಆ ಪ್ಯಾನ್ ಬಟನ್ ಹೊಡಿಬೇಕಾಗಿಲ್ಲ, ಇಲ್ಲೇ ಕೈಯಾಗ ರಿಮೋಟ್ ತೊಗೊಂಡು ಒತ್ತಿ ಬಿಟ್ರಿ ಸಾಕು, ಸುಂಗ್ ಗಾಳಿ ಬಿಸ್ತೈತ್ರಿ. ಹೌದಾ? ಮತ್ತು ನಮ್ಮ ಮನ್ಯಾಗ ಎಲ್ಲ ಕಡೆ ಎ ಸಿ ಐತೆ ನೋಡ್ರಿ ಅಕ್ಕಾರ. ಆಮೇಲೆ ಎಲ್ಲ ರೂಮ್ನಾಗೂ ಫೋನ್ ಅದಾವ್ರಿ. ಈಗ ಹೋಟೆಲಾಗ ಇರ್ತಾನೆ ನೋಡ್ರಿ, ಹಂಗೆ ಯಾರ ಎಲ್ಲಿಂದ ಬೇಕಂದ್ರೂ ಮಾತಾಡ್ಬೋದು. ಯಾರನ್ನಾರ ರೂಮ್ ಕರಿಬೇಕಿತ್ತಂದ್ರೆ ಈಗ ಸಣ್ಣ ಮನೆ ಆದ್ರೆ ಹೋಗಿ ಬಾಪ ಊಟಕ್ಕಂತ ಕರಿಯಾಕೆ ಬರ್ತೈತೆ ರೀ. ನಮ್ಮ ಮನ್ಯಾಗ ಇಷ್ಟು ದೊಡ್ಡವ್ರಿ ಎಲ್ಲ ಅಡ್ಡಾಡೋಣ್ರಿ, ಅದಕ್ಕೆ ಫೋನ್ ಹಚ್ಚಿ ಬಿಡ್ತೇವ್ರಿಪ್ಪ ನಾವು. ಊಟಕ್ಕೆ ಬರ್ರಿ, ಪೂಜಾ ಟೈಮಿಗೆ ಇದಕ್ಕೆ ದೇವ್ರ ಮನೆಗೆ ಬರ್ರಿ, ಹಿಂಗೆ ಒಟ್ಟ. ಹೌದಾ? ಆಮೇಲೆ ನಮ್ಮ ರೂಮ್ನಾಗ ಟಿವಿನೂ ಐತೆ ನೋಡ್ರಿಪ್ಪ. ಸುಮ್ಮನೆ ಟಿವಿ ನೋಡಕ್ಕೆ ನಾವು ಹಾಲ್ಗೆಲ್ಲ ಹೋಗಂಗಿಲ್ಲ ರೀ, ಬೇಕಾತಂದ್ರೆ ರೂಮ್ನಾಗ ಹಾಕೊಂಡು ನೋಡ್ಬಿಡ್ತೇವೆ ರೀ. ಎಲ್ಲ ರೂಮ್ನಾಗೂ ಟಿವಿ ಐತ್ರಿ? ಎಲ್ಲ ರೂಮ್ನಾಗೂ ಟಿವಿ ಐತ್ರಿ. ಹೇಳ್ಬೇಕಂದ್ರೆ ನಮ್ದು ಕಿಚನ್ನಾಗೂ ಟಿವಿ ಐತ್ರಿ. ಓಹೋ, ಸಂಡಾಸ್ ರೂಮ್ನಾಗ್ರಿ ಅಲ್ಲೇ ಐತ್ರಿ? ಏನ್ರಿ ಅಕ್ಕಾರ, ಅಲ್ಲಿ ಐತ್ರಿ. ಅಲ್ರಿ ಅನ್ನಾರ, ಈಗ ಪೈಖಾನೆಗೂ ಟಿವಿ ಇಟ್ರ ಅಲ್ಲಿ ಮಾಡೋ ಕೆಲಸ ಬಿಟ್ಟು ಟಿವಿ ನೋಡಕ್ಕೆ ಕುಂತು ಬಿಡ್ತಾರಿ. ಅವ್ವ ನಮ್ಮಲ್ಲಿ ಹಂಗಲ್ರಿಪ್ಪ, ನಾವು ಏನ್ರ ಟಿವಿ ನೋಡುವಂಗಾತ್ನರಿ ಎಲ್ಲಾರು ಕೂಡಿ ಟಿವಿ ನೋಡ್ತೇವ್ರಿ. ಇಲ್ಲಿ ಹಂಗಲ್ಲ, ಟಿವಿ ನೋಡ್ಬೇಕಂದ್ರೆ ಪೈಖಾನೆಗೆ ಹೋಗ್ಬೇಕು ಬಿಡ್ರಿ ಹಂಗಾರ. ಅವ್ವ ಶಾಂತಕ, ಈಗ ನಾವು ಯಾವ್ದಾರ ಧಾರಾವಾಹಿ ನೋಡ್ಬೇಕಂದ್ರ ಆ ಟೈಮಿಗೆ ನಮ್ಗೆ ಬರ್ಬೇಕ, ಅವಾಗ ನಾವು ಪೈಖಾನೆಗೆ ಹೋಗ್ಬೇಕಂದ್ರೆ ಧಾರಾವಾಹಿ ನೋಡ್ತೀವಿ. ಅವ್ವ ದೊಡ್ಡ ಮನುಷ್ಯರ ಮನೆ ಹಿಂಗೆಲ್ಲ ಇರ್ತದೆ ಅಂತ ಗೊತ್ತಿರಕ್ಕೆ ಬಿಡುವ. ಹಂಗಲ್ರಿ ಅಕ್ಕಾರ, ಈಗ ನೋಡ್ರಿ, ಈಗ ಎಲ್ಲರೂ ಪೈಖಾನಿಗೆ ಫೋನ್ ತೊಗೊಂಡು ಹೋಗ್ತಾರ್ರಿ. ಫೋನ್ ತೊಗೊಂಡು ಹೋಗೋ ಬದ್ಲಿ ಟೈಮ್ ಪಾಸ್ ಆಗ್ಬೇಕಂದ್ರೆ ಟಿವಿ ನೋಡಿದ್ರಿ, ಅದ್ರಾಗೇನು ತಪ್ಪೈತಿ? ತಪ್ಪಿಲ್ಲ ಏನು ತಪ್ಪಿಲ್ಲ. ನೋಡ್ರಿ ಅಕ್ಕಾರ, ಅಲ್ಲಿ ಬಾತ್ರೂಮ್ ಐತಂತ ತೋರಿಸ್ತೇನೆ. ಬಾತ್ರೂಮ್ ತೋರಿಸ್ತೀರಾ? ಅಷ್ಟು ದೊಡ್ಡದೈತಾ? ಇದಕ್ಕಿಂತ ದೊಡ್ಡದು ಬಾತ್ರೂಮ್ ಐತೆ ನೋಡ್ರಿ, ತೋರಿಸ್ತೇನೆ. ಸುದ್ದಾತ್ ಬಾಳೆ. ಇದೆ ನೋಡ್ರಿ ಬಾತ್ರೂಮ್. ಬಚ್ಚರ ಮನಿ ಅಂತಲ್ಲ ಇದು? ಅಲ್ಲ, ಒಂದು ತಿಕ್ಕೊಳ್ಳಿ ಜಾಗನ ಇಷ್ಟು ದೊಡ್ಡದ? ಏನಿಲ್ಲ ಅಂದ್ರು ಇದೇ ಒಂದು ದೊಡ್ಡ ಬೆಡ್ರೂಮ್ ಇದ್ದಂಗೆ ಐತೆ ಬಿಡುವ. ಬೆಡ್ರೂಮ್ ಬೇಡ, ಇಲ್ಲಿ ಒಂದು ಹಾಸಿಗೆ ಹಾಸ್ಕೊಂಡು ಮಕ್ಕೊಂಡ್ಬಿಡ್ಬೋದು. ಭಾಳ ದೊಡ್ಡದೈತೆ ಬಿಡ್ರಿ. ನಾವು ಏನು ಇಷ್ಟು ದೊಡ್ಡ ಏನು ಕಟ್ಟಿಲ್ ಬಿಡ್ರಿ ಬಾತ್ರೂಮ್. ಚೆ ಭಾರಿ ದೊಡ್ಡದೈತೆ ಬಿಡ್ರಿ. ಹಾಂ ರೀ, ಇದು ಪೈಖಾನಿಗೆ ಹೋಗೋದ್ರಿ. ಇದು ಈ ಕಡೆ ಇಲ್ಲಿ ಪೈಖಾನಿಗೆ ಹೋಗೋದ್ರಿ. ಇಲ್ಲಿ ದೊಡ್ಡ ಟಬ್ ಇದ್ದಂಗೆ ಐತಲ್ರಿ. ಹಾಂ, ಇಲ್ಲಿ ತೊಳ್ಕೊಳಕ್ಕೆ ನೀರು ಗೀರು ಇವೆಲ್ಲ ವ್ಯವಸ್ಥೆ ಐತ್ರಿ. ಆ ಕಡೆ ನಾನು ಏನು ಇದ್ದಾಳ್ರಿ ಎಲ್ಲೊಂದು ಟಬ್ ಐತಲ್ಲ, ಹಾಂ ಅದ್ರಾಗ ಜಳಕ ಆದ್ರಿ. ಇದು ಅದು ಬಕೆಟ್ ಇರತ್ತೆ ರೀ, ಪಿಕ್ಸರ್ ಇದೆ ಅಲ್ಲೇ ಪಿಕ್ಸರ್ ಇರ್ತದೆ. ಅದು ಬಕೆಟ್ ಇರತ್ತೆ, ಅದನ್ನ ಓಪನ್ ಮಾಡಿದ್ರೆ ನೀರು ಬರ್ತಾರೆ, ನೀರು ತೊಗೊಂಡು ಜಳಕ ಮಾಡಿದ್ರಿ. ಕಮೋಡ್ ಇದೆ, ಬಕೆಟ್ ಅಲ್ಲ ಅಂಕಲ್, ಅದು ಕಮೋಡ್ರಿಪ್ಪ. ಅದು ಟಾಯ್ಲೆಟ್ ಹೋಗೋದು. ನೀವು ನಿಂತಿರಲ್ಲ ಬಾಜುಕ, ಅದು ಟಬ್, ಅದು ಜಾಕ ಮಾಡೋದು. ನೀವು ಉಲ್ಟಾ ಪಲ್ಟಾ ಹಾಕತ್ತೀರಿ, ಯಾಕೆ ನಿಮಗೆ ಗೊತ್ತಿಲ್ಲ? ಈಗ ಹ್ಞೂ ತಂಗಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಈ ಟಬ್ ಐತಲ್ರಿ, ದನ ನೀರು ಕುಡಿ ಅಂತ ಐತಲ್ರಿ, ಇದು ಟಬ್, ಇದ್ರಾಗ ಜಳಕ ಮಾಡಿದ್ರಿ ಬುರ್ಗ ಹಾಕೊಂಡು. ಅದು ಟಾಯ್ಲೆಟ್ಗೆ ಹೋಗೋದ್ರಿ. ಹಾಂ, ನಾವು ಹಿಂಗೆ ಸ್ಟೂಲ್ ಹಾಕಿ ಗತೆ ಮಾಡಿಸ್ಕೊಂಡೇವ್ರಿ. ಅಂದ್ರೆ ತಳ ಕುಂಡ್ರಾಕ್ ಬರಲ್ಲರಿ, ಹಿಂಗೆ ಸ್ಟೂಲ್ ಹಾಕೊಂಡು ಗತೆ ಮಾಡಿಸ್ಕೊಂಡೇವ್ರಿ. ಏನಪ್ಪ ಇದು?
ಈ ಅಂಕಲ್ ಇಷ್ಟೆಲ್ಲ ಮಾಡಿಸ್ಕೊಂಡ್ರು ಏನೋ ಒಂಥರ ಉಲ್ಟಾ ಪಲ್ಟಾ ಮಾತಾಡ್ತಾರೆ. ಯಾಕೋ ಈ ಮನೆ ಇವ್ರದ ಅನ್ನೋದ ಡೌಟ್ ನನಗೆ. ಅಲ್ರಿ ಬೇಕ್ಯಾರ ಹಿಂಗೆ ಅದನ್ನ ತಪ್ಪಿಕೋಬೇಡ್ರಿ. ಇಷ್ಟು ದೊಡ್ಡ ಬಾತ್ರೂಮ್ ನೀವು ಎಲ್ಲಿ ಜಳಕ ಮಾಡೋದು ಒಂದು ನೀರಿನ ಸಲನೇ ಇಲ್ರಿಪ್ಪ. ನಮ್ಮ ಬಚ್ಚಲ ಮನ್ಯಾಗ ಜಳಕ ಮಾಡಿ 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 ಸುಣ್ಣ ಹಚ್ಚಿದಂತ ಕರಿ ಕ್ಯಾನಾಗಿರ್ತದ್ರಿ. ಆಮೇಲೆ ನಮ್ಮ ಮನ್ಯಾಗ ಸೋಪ್ ಹಚ್ಕೊಂಡು ಬಾಜುಕೆಲ್ಲ ಸೋಪ್ ಕಲಿನೇ ಬಿದ್ದಿರ್ತಾವ. ನಿಮ್ಮ ಬಾತ್ರೂಮ್ನಾಗ ಒಂದು ಕಲಿ ಇಲ್ಲ, ಒಂದು ಸೋಪ್ ಇಲ್ಲ, ಒಂದು ನೀರಿನ ಒಂದು ಇದೇ ಇಲ್ಲ ಬಿಡ್ರಿಪ್ಪ. ಭಾಳ ಕ್ಲೀನ್ ಇಟ್ಕೊಂಡ್ರಿ. ಹೇಳುವುದಕ್ಕೆ ಕೇಳುವುದಕ್ಕೂ ಇದು ಸಮಯವಲ್ಲ.